ಎಂಬುದನ್ನು ಮಾತ್ರ ನಾನು ಭಿನ್ನಯಿಸಿಕೊಳ್ಳಬಹುದು ಎಂದು ಮಾತು ಪೂರೈಸುವಷ್ಟರಲ್ಲಿ ಲಕ್ಷ್ಮಣನು ಥಟ್ಟನೆ ಬಂದುದನ್ನು ನೋಡಿ ದೇವದೂತನು, ಶ್ರೀರಾಮ, ನಿನ್ನ ಆಜ್ಞೆಯನ್ನು ನಿನ್ನ ತಮ್ಮನೇ ಮುರಿದನು ಎಂದು ಅಷ್ಟೇ ನುಡಿದು ಅಲ್ಲಿಯೇ ಅದೃಶ್ಯನಾದನು. ಶ್ರೀರಾಮನಿಗೆ ಕಿವಿಯಲ್ಲಿ ಶೂಲವನ್ನಿಕ್ಕಿಯೇ ತಿರುವಿದಂತಾಯಿತು. ಆದರೂ ಅವನು ಲಕ್ಷ್ಮಣನನ್ನು ದಿಟ್ಟಿಸಿದಾಗ ದೂರ್ವಾಸರ ಆಗಮನ ವಾರ್ತೆಯನ್ನು ಲಕ್ಷ್ಮಣನು ತನ್ನ ಅಣ್ಣನ ಮುಂದೆ ನಿವೇದಿಸಿಕೊಂಡನು. ಶ್ರೀರಾಮನು ಆಗ ಮತ್ತೇನನ್ನು ಆಲೋಚಿಸದೆ ಬಂದು ದೂರ್ವಾಸರನ್ನು ವಂದಿಸಿ ಸತ್ಕರಿಸುತ್ತಿರುವಾಗಲೇ ಅವರು, ಶ್ರೀರಾಮ, ನೀನು ಯಾವ ಮಹಾಕಾರ್ಯದಲ್ಲಿ ನಿರತನಾಗಿದ್ದೀಯೋ ನಾವು ತಿಳಿಯವು. ನಾವು ನಮ್ಮ ಅಭಿಷ್ಟ ಪ್ರಾಪ್ತಿಗಾಗಿಯೇ ಅಷ್ಟು ತ್ವರೆಪಡಿಸಿದೆವು. ನಮಗೆ ಜಠರಾಗ್ನಿಯು ಪ್ರಜ್ವಲಿಸಿ ನಮ್ಮ ಸರ್ವಶಕ್ತಿಯನ್ನು ನೊಣೆದು ದಹಿಸುತ್ತಿದೆ. ನಾವು ಅದನ್ನು ಸರ್ವಥಾ ತಾಳಲಾರೆವು. ಎಷ್ಟೋ ಶತಮಾನಗಳಿಂದ ತಪೋನಿರತರಾಗಿದ್ದ ನಾವು ಇಂದು ಬಹಿರ್ಮುಖರಾದಾಗ ಈ ಹಸಿವೆಯು ಉಲ್ಬಣಿಸಿತ್ತು. ಅಂತೆಯೇ ಒಂದು ಸುಖಭೋಜನವನ್ನು ಎಕ್ಕತಕ್ಕವನು ನೀನೊಬ್ಬನೇ ಎಂದು ಬಗೆದು ಇತ್ತ ಬಂದೆವು. ಓ ದಾಶರಥೆ, ನಮ್ಮ ಮೇಲೆ ಕೃಪೆಯಿಟ್ಟು ನಮಗೊಂದು ಚೆನ್ನಾದ ಊಟ ಬಡಿಸು ಎಂದು ಗಟ್ಟಿಯಾಗಿ ನುಡಿದು ಬಿಟ್ಟರು. ಶ್ರೀರಾಮನಿಗೆ ಒಮ್ಮೆ ನಗು ಬಂತು. ಲಕ್ಷ್ಮಣನಿಗೆ ನಸುಕೋಪವೇ ಬಂತು. ಶ್ರೀರಾಮನು, ಅಷ್ಟೇ ಏನು, ಅದಕ್ಕೇನು ಎಂದು ನುಡಿದವನೇ ಷಡ್ರಸೋಪೇತವಾದ ಭೋಜನದ ವ್ಯವಸ್ಥೆಯನ್ನು ಮಾಡಿಸಿದನು. ತರತರದ ಭಕ್ಷ್ಯಭೋಜ್ಯಗಳಿಂದ ಸಿದ್ಧವಾದ ಅಡುಗೆಯನ್ನು ಕಣ್ತುಂಬ ನೋಡಿ ಸಮಾಧಾನಗೊಂಡ ಶ್ರೀರಾಮನು ಪದ್ಧತಿಯಂತೆ ಮುನಿಗಳನ್ನು ಸ್ನಾನ ಮಾಡಿಸಿ ಕೈ ಹಿಡಿದು ಕರೆತಂದು ಮಣೆಯ ಮೇಲೆ ಕುಳ್ಳಿರಿಸಿದನು. ಎಲೆ ಇಕ್ಕಿ ಬಡಿಸುವುದನ್ನೆಲ್ಲ ಒಂದೊಂದಾಗಿ ಬಡಿಸುತ್ತಿದ್ದಂತೆ ದುರ್ವಾಸರು ಮತ್ತೆ ಏನನ್ನೂ ಕಾಯದೆ ಬಂದುದನ್ನೆಲ್ಲ ತೆಗೆದು ಮುಂಜಿಸತೊಡಗಿದರು. ಶ್ರೀರಾಮನಿಗೆ ಆಶ್ಚರ್ಯವಾಯಿತು. ಹಸಿವು ಜೋರಾದರೆ ಹೀಗೂ ಇದೆಯಲ್ಲವೇ ಎಂದೆಣಿಸಿಕೊಂಡನು. ತುಸು ಹೊತ್ತಿನಲ್ಲೇ ದೂರ್ವಾಸರು ಆರೋಗಣೆಯನ್ನು ಮುಗಿಸಿ ತೃಪ್ತರಾಗಿ ನಿಮಗೆಲ್ಲ ಶುಭವಾಗಲಿ ಎಂದು ಹರಸುತ್ತಲೇ ಅಲ್ಲಿಂದ ಹೊರಟು ಹೋದರು. ಎಲ್ಲರಿಗೂ ಏನಿದು ಹೀಗೆ ಎಂದಾಯಿತು. ಇಷ್ಟಕ್ಕಾಗಿಯೇ ಬಹುದೊಡ್ಡ ಸಿಟ್ಟು ಮಾಡಿ ನನ್ನನ್ನು ಅಣ್ಣನ ಆಜ್ಞೆಯನ್ನು ಮೀರುವಂತೆ ಮಾಡಿದರಲ್ಲ ಎಂದು ಲಕ್ಷ್ಮಣನು ಮನಸ್ಸಿನಲ್ಲೇ ನೊಂದುಕೊಂಡನು. ಶ್ರೀರಾಮನಿಗೆ ಹೀಗೂ ಆಯಿತೆ ಎಂದು ಕಂಡಿತು. ರಾಮ, ನಿನ್ನಾಜ್ಞೆಯನ್ನು ನಿನ್ನ ತಮ್ಮನೇ ಮುರಿದ ಎಂದು ಹೇಳಿದ್ದ ದೇವದೂತನ ಮಾತು ಅಣಿಕಿಸಿದಂತೆ ತೋರತೊಡಗಿತು. ಯಾವನೋ ಬಂದು ಏನೇನೋ ನುಡಿದನು ಎನ್ನುವಾಗ ನಮಗೆಲ್ಲ ಕಾಲ ಬಂದಿದೆ ಎಂಬುದೇ ಮುಖ್ಯ ಎಂದು ನಿರ್ಧರಿಸಿಕೊಂಡನು. ಏನೇ ಆದರೂ ಲಕ್ಷ್ಮಣನು ರಾಜಾಜ್ಞೆಯನ್ನೇ ಮೀರುವಂತಾದುದು ಅವನಿಗೆ ಸಹಿಸಲಾಗಲಿಲ್ಲ. ಆಡಿದ್ದ ಮಾತಿನಂತೆ ಅವನನ್ನು ಶಿಕ್ಷಿಸಲೇಬೇಕು. ತನ್ನ ನೆಳಲಿನಂತೆಯೇ ಇದ್ದ ತನ್ನ ತಮ್ಮನನ್ನು ದೇಹಾಂತ ಶಿಕ್ಷೆಗೆ ಗುರುಪಡಿಸುವುದೆಂತೂ. ಎಷ್ಟೆಷ್ಟೇ ಸಣ್ಣ ವಿಷಯಗಳಾದರೂ ಜೀವವನ್ನೇ ತಿನ್ನಲು ಸಾಕಾಗುತ್ತವೆ ಎಂಬುದನ್ನು ಶ್ರೀರಾಮನು ಚೆನ್ನಾಗಿ ಮನಗಂಡನು. ಯಾರ ಕೂಡೆಯೂ ಹೆಚ್ಚು ಮಾತನಾಡದೆ ಖಿನ್ನನಾಗಿಯೇ ಕುಳಿತಿದ್ದನು. ಆಗ ಲಕ್ಷ್ಮಣನು ಬಂದು ದೂರ ನಿಂತುಕೊಂಡನು. ಒಮ್ಮೆ ಶ್ರೀರಾಮನು ಮುಖವನ್ನೆತ್ತಿ, ತಮ್ಮ, ಏನು ಮಾಡಿಬಿಟ್ಟೆ ಎಂದು ಕೇಳಿ ಕಣ್ಣೊರೆಸಿಕೊಂಡನು. ಲಕ್ಷ್ಮಣನು, ಅಣ್ಣ, ನಾನು ಮಾಡಿದುದು ನಿಜವಾಗಿಯೂ ಅಪರಾಧವೇ ಸರಿ. ಅದನ್ನು ತಿಳಿದೇ ಮಾಡಿರುವೆನು. ದೂರ್ವಾಸರು ಶಾಪ ಕೊಡುತ್ತೇನೆಂದು ಗರ್ಜಿಸಿದಾಗ ನನಗೆ ಕೇಳಿ ಸಹಿಸಲಾಗಲಿಲ್ಲ. ಮುನಿಶಾಪವು ವಂಶವನ್ನೇ ಕೆಡಿಸಬಹುದೆಂದು ಮನಗಂಡೆನು. ಅಷ್ಟರಲ್ಲಿ ಅವರೇ, ನೀನು ಹೋಗಿ ನಮ್ಮ ಬರೋಣವನ್ನು ತಿಳಿಸು ಎಂದರು. ಅದು ನಿಷಿದ್ಧವಾದುದೆಂದು ನಾನು ತಿಳಿದಿದ್ದೆ. ತಪ್ಪಿಗಾಗಿ ಶಿಕ್ಷೆಯು ನನಗೆ ಮಾತ್ರ. ಶಾಪ ಬಂದರೆ ಅದು ವಂಶಕ್ಕೆ ಬರಬಹುದು. ಆದುದರಿಂದ ಇತರ ಯಾರಿಗೂ ಹಾನಿಯಾಗದಂತೆ ಈ ಪರಿಸ್ಥಿತಿಯಲ್ಲಿ ರಾಜಾಜ್ಞೆಯನ್ನು ಮೀರಿದ ಅಪರಾಧವನ್ನು ಮಾಡಿಯಾದರೂ ಅದಕ್ಕೆ ತಕ್ಕಂತೆ ಶಿಕ್ಷೆಯನ್ನು ನಾನೇ ಅನುಭವಿಸಿಯಾದರೂ ಮುನಿಗಳನ್ನು ಪ್ರಸನ್ನೀಕರಿಸಿಕೊಳ್ಳುವುದು ಯುಕ್ತವೆಂದು ನಿರ್ಧರಿಸಿಕೊಂಡೆನು. ಅಂತೆಯೇ ನಿನ್ನ ಆಜ್ಞೆಯನ್ನು ಅಣ್ಣ ಭಂಗಗೊಳಿಸಿದೆನು. ಹಾಗೆ ಮಾಡಬಾರದಿತ್ತು ನಿಜ. ಆದರೆ ನಿವೃತ್ತಿ ಇಲ್ಲದೇ ಮಾಡಿದ್ದೇನೆ. ಇನ್ನೇಕೆ ಅದಕ್ಕೆ ಚಿಂತಿಸಬೇಕು? ರಾಜನಾದ ನೀನು ನಾನು ನಿನ್ನ ತಮ್ಮನೆಂದು ಶಿಕ್ಷೆಯನ್ನು ಹಿಂತೆಗೆಯಬಾರದು. ನಾನು ಬರುವ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಾಗಿಯೇ ತಪ್ಪು ಮಾಡಿದವನು. ಏನು ಹಿಂದೆ ಮುಂದೆ ನೋಡಬೇಕಾದುದಿಲ್ಲ. ನಿನ್ನ ಆಜ್ಞೆಯಂತೆ ಆ ಶಿಕ್ಷೆಯನ್ನು ಸಂತೋಷದಿಂದ ನಾನು ಅನುಭವಿಸುತ್ತೇನೆ. ನನ್ನನ್ನು ಮನ್ನಿಸು ಎಂದು ಅಣ್ಣನ ಕಾಲುಗಳ ಮೇಲೆ ಬಿದ್ದು ಪ್ರಾರ್ಥಿಸಿಕೊಂಡನು. ಶ್ರೀರಾಮನು ತಮ್ಮನನ್ನೆತ್ತಿ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಅವನ ಕುರುಳನ್ನು ನೇವರಿಸುತ್ತಾ ಬೆನ್ನನ್ನು ಸವರುತ್ತಾ ತುಸು ಹೊತ್ತು ನೀರವವಾಗಿ ಕಂಬನಿ ಮಿಡಿಯುತ್ತಿದ್ದನು.
ಲಕ್ಷ್ಮಣನಿಗೂ ಅವನ ಈ ಸ್ಥಿತಿಯಲ್ಲಿ ಮಾತಾಡಲು ಸಾಧ್ಯವಾಗಲಿಲ್ಲ. ಹಾಗೆ ಕಣ್ಣೊರೆಸಿಕೊಳ್ಳುತ್ತಿದ್ದನು ಮಾತ್ರ. ಶ್ರೀರಾಮನಿಗೆ ಲಕ್ಷ್ಮಣನ ಮಾತುಗಳು ಯಥಾರ್ಥವಾದವುಗಳೆಂದು ಮನವರಿಕೆಯಾಯಿತು. ಆದರೇನು, ಅವನನ್ನು ಶಿಕ್ಷಿಸಲೇಬೇಕಾದುದು ಅನಿವಾರ್ಯವೇ ಆದರೂ ಮನಸ್ಸು ಒಂದೇ ಸವನೆ ಹಿಂಡಿ ಬರತೊಡಗಿತು. ಅವನು ಸಹಿಸಲಾರದೆ, ವತ್ಸ, ನಿನ್ನಂತಹವನನ್ನು ತಮ್ಮನಾಗಿ ಪಡೆಯುವ ಭಾಗ್ಯವು ಒಂದೆರಡು ಜನ್ಮಗಳ ಪುಣ್ಯ ಸಂಚಯದಿಂದ ಬಂದುದಲ್ಲ. ಸಮುದ್ರ ಮಥನದಲ್ಲಿ ಉಕ್ಕಿ ಬಂದಿದ್ದ ಘೋರ ವಿಷವನ್ನು ಪರಮಶಿವನು ಪಾನ ಮಾಡಿ ಲೋಕವನ್ನು ಉದ್ಧರಿಸಿದ್ದನು. ನೀನು ನಮ್ಮ ವಂಶದ ಕಡೆಗೆ ಬರಬಹುದಾದ ಶಾಪವನ್ನು ತಪ್ಪಿಸಿ ನೀನೊಬ್ಬನೇ ಶಿಕ್ಷೆಗೆ ಸಿದ್ಧನಾಗಿರುವೆ. ಉತ್ತಮ ದೃಷ್ಟಿಯಿಂದ ನೀನು ಮಾಡಿರುವ ಅಪರಾಧವು ನ್ಯಾಯವಾಗಿಯೂ ಕ್ಷಮ್ಯ. ಆದರೆ ನಾನು ನಿನ್ನನ್ನು ಕ್ಷಮಿಸಿದೆನಾದರೆ ಲೋಕವು ಏನೆಂದಿತು? ನನ್ನಾಕೆಯಾದ ಸೀತೆಯನ್ನು ಬಿಟ್ಟು ಬರಲು ಮನಸ್ಸು ಬಂದಿತ್ತೆ, ಹಾಗೆಂದು ಬಿಟ್ಟಿರುವೆನಲ್ಲ. ಅಂತೆಯೇ ನಿನ್ನನ್ನು ಪೂರ್ಣವಾಗಿ ಕ್ಷಮಿಸಿ ಬಿಡಲು ನಾನು ನಿನ್ನ ಅಣ್ಣನಾದುದರಿಂದ ಸಾಧ್ಯವಿಲ್ಲದಂತಾಯಿತು. ತಮ್ಮ, ನಾನೇ ನಿನಗೆ ದೇಹಾಂತ ಶಿಕ್ಷೆಯನ್ನು ಮಾಡಿಸಬೇಕು. ಅಯ್ಯೋ, ಕಾಲವು ಯಾಕೆ ಹೀಗೆ ಮಾಡಿಸುತ್ತಾ ಇದೆ? ನಾವು ಖಂಡಿತವಾಗಿಯೂ ದುರದೃಷ್ಟಶಾಲಿಗಳು. ನಮ್ಮ ಒಡನಾಟವನ್ನು ವಿಧಿಯೇ ಸಹಿಸಲಿಲ್ಲ. ನಮಗೆಲ್ಲ ಕಾಲ ಬಂತು ಅಷ್ಟೇ. ದೇಹಾಂತ ಶಿಕ್ಷೆಯನ್ನೇ ವಿಧಿಸಬೇಕಾದರೂ ಅದಕ್ಕೆ ಸದೃಶವೇ ಆದುದನ್ನು ನಾನು ನಿನಗೆ ಸೂಚಿಸುತ್ತೇನೆ. ಊರು ಬಿಟ್ಟು ಒಟ್ಟುವುದೂ ಮರಣದಂಡನೆಗೆ ಸರಿಯಾದುದು. ಆದುದರಿಂದ ನಾನು ಶಿಕ್ಷೆಯನ್ನು ವಿಧಿಸುವುದೆಂದಲ್ಲ, ನೀನಾಗಿ ಒಪ್ಪಿಯೇ ಅದನ್ನು ಕೈಗೊಳ್ಳುವವನು. ಅಯೋಧ್ಯೆಯನ್ನು ಬಿಟ್ಟು ಎಲ್ಲಾದರೂ ಹೋಗಿಬಿಡು ಎಂದು ಹೇಳಿದವನೇ ಅಲ್ಲಿಂದೆದ್ದು ಮತ್ತೆಲ್ಲಿಗೋ ಒಂದೇ ಸವನೆ ನಡೆದೇ ಬಿಟ್ಟನು. ವಿ ಎನ್ ಭಾಗವತ್, ಮರಬಳ್ಳಿ.